ಮೈಸೂರಿನ ಉದಯಗಿರಿಯ ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಮತ್ತೊಂದು ಕಡೆ ಪ್ರವಾದಿ ಬಗ್ಗೆ ಅವಹೇಳನವಾಗಿ ಬರೆದ ಕಾರಣಕ್ಕೆ ಗಲಭೆ. ಪ್ರಕರಣವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಪೊಲೀಸರು ವಿಳಂಬ ಮಾಡಿದ್ದಾರೆ. ಬೆಳಗ್ಗೆ ದೂರು ಕೊಟ್ಟರೆ ಸಂಜೆ ಪ್ರಕರಣ ದಾಖಲಾಗಿದೆ. ಗಲಭೆಗೆ ಪ್ರಚೋದನೆ ಮಾಡಿದ್ದು ಯಾರು ಅಂತ ತನಿಖೆ ಆಗಬೇಕು. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಶೇಟ್ ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರವಾದಿಯ ಬಗ್ಗೆ ಅವಹೇಳನಕಾರಿಯಾಗಿ ಬರೆದ ಕಾರಣಕ್ಕೆ ಗಲಭೆ ಆಗಿರುವಂಥದ್ದು. ಅವಹೇಳನಕಾರಿಯಾಗಿ ಬರೆದುಕೊಂಡಿದ್ರೆ ಪೊಲೀಸು ಕಾನೂನು ಇತ್ತು, ಅದನ್ನು ಬಿಟ್ಟು ಕಲ್ಲನ್ನು ಕೈಗೆತ್ಕೊಂಡಿದ್ದು ಯಾಕೆ ಅಂತ. ಆ ಮೂಲಕ ನಾವು ಈಗ ಹೋಗೋದಲ್ಲ, ಪರಿಸ್ಥಿತಿ ನಮ್ಮ ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಏನಾಗಿತ್ತು ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ದೂರು ಕೊಟ್ಟ ಮೇಲೆ FIR ದೂರು ಕೊಟ್ಟಂಥ ಸಮಯ ಮತ್ತು FIR ಹಾಕಿದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ, ಈ ಎಲ್ಲವೂ ಮುಂದೆ ಬರಬೇಕು. ಅದರ ಜೊತೆಗೆ ದೂರು ಕೊಡೋಕ್ಕೆ ಬಂದಂಥವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು, ದಸ್ತಗಿರಿ ಮಾಡಿದ ಮೇಲೇನು ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ. ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ. ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸ ಬರಲಿದ್ದಾರೆ. ನಾವು ಈ ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಂಥದ್ದು ಆಗುತ್ತೆ ಅನ್ನೋದಲ್ಲ, ಜನಸಂಖ್ಯೆಯು ಕೂಡ ಈ ಠಾಣಾ ವ್ಯಾಪ್ತಿನಲ್ಲಿ ಜಾಸ್ತಿ ಇರೋದ್ರಿಂದ ಈಗಾಗಲೇ ನಾನು ನಿನ್ನೆನೂ ಹೇಳಿದೆ, ನಾವು ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು 10 ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಯಾರು ಕಲ್ಲು ಹೊಡೆದ್ರು, ಯಾರು ಅವರೆಲ್ಲ ಇನ್ನೂ ಕೂಡ ನಮ್ಮ CCTV ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಇಲ್ಲ, ಈಗಾಗಲೇ ನಾನು ನಿನ್ನೆನೂ ಹೇಳಿದೆ, ನಾವು ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು 10